ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿ ಪೂರ್ವ ಲದಾಖ್ ವಸ್ತುಸ್ಥಿತಿ ಕುರಿತು ರಕ್ಷಣಾ ಸಚಿವರಿಂದ ಹೇಳಿಕೆ. ಉಭಯ ದೇಶಗಳಿಂದ ಸೇನಾಪಡೆಗಳ ಹಿಂತೆಗೆತಕ್ಕೆ ಕ್ರಮ. ರಾಜನಾಥ್ ಸಿಂಗ್. ಬಿಜೆಪಿ ಹಿರಿಯ ಮುಖಂಡ ದೀನ್ ದಯಾಳ್ ಉಪಾಧ್ಯಾಯ ಪುಣ್ಯತಿಥಿ. ಪ್ರಧಾನಿ ಸೇರಿ ಗಣ್ಯರಿಂದ ಕಾರ್ಯವೈಖರಿ ಸ್ಮರಣೆ. ರಾಜ್ಯ ಆಯವ್ಯಯ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿಂದು ಪೂರ್ವಭಾವಿ ಸಭೆ. ಜಲಸಂಪನ್ಮೂಲ, ಕೃಷಿ ಸೇರಿ ಹಲವು ಇಲಾಖೆಗಳ ಮಾಹಿತಿ ಸಂಗ್ರಹ. ಕರ್ನಾಟಕವನ್ನು ಅಗ್ರಿ ಸ್ಟಾರ್ಟ್ಅಪ್ ತಾಣವಾಗಿ ರೂಪಿಸಲು ಕಾರ್ಯಯೋಜನೆ. ರೈತರಿಗೆ ಉತ್ತೇಜನ ನೀಡಲು ಹಲವು ಕ್ರಮ. ಬಿಸಿ ಪಾಟೀಲ್. ವಾರ್ತೆಗಳ ವಿವರ. ಪೂರ್ವ ಲದಾಖ್ ಗಡಿಯಲ್ಲಿನ ಪ್ರಸಕ್ತ ಸನ್ನಿವೇಶ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜ್ಯಸಭೆಯ ಕಲಾಪದಲ್ಲಿಂದು ವಿವರ ನೀಡಿದರು. ದೇಶದ ಗಡಿ ರಕ್ಷಣೆಯಲ್ಲಿ ತಮ್ಮ ಸೇನಾಪಡೆಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಸೈನಿಕರ ಕಾರ್ಯ ಶ್ಲಾಘನೀಯವಾಗಿದ್ದು ಅವರ ಅವಿರತ ಸೇವೆ ಅನನ್ಯ ಎಂದರು. ಭಾರತ ಸದಾ ಶಾಂತಿಯನ್ನು ಬಯಸುತ್ತದೆ. ಈ ನಿಟ್ಟಿನಲ್ಲಿ ಚೈನಾದೊಂದಿಗೆ ರಾಜತಾಂತ್ರಿಕ ಹಾಗೂ ಸೇನಾ ಹಂತದಲ್ಲಿ ಹಲವು ಸುತ್ತಿನ ಸಮಾಲೋಚನೆ ನಡೆಸಲಾಗಿದ್ದು ಸಕಾರಾತ್ಮಕ ಫಲಿತಾಂಶಗಳು ದೊರೆತಿವೆ ಎಂದು ಹೇಳಿದರು. ಎರಡೂ ದೇಶಗಳ ಸೇನಾಪಡೆಗಳನ್ನು ಹಿಂಪಡೆಯಲು ನಿರ್ಧರಿಸಲಾಗಿದ್ದು ಭಾರತದ 1 ಇಂಚು ಜಾಗವನ್ನು ನೆರೆ ರಾಷ್ಟ್ರಗಳು ವಶಪಡಿಸಿಕೊಳ್ಳಲು ಭಾರತ ಅವಕಾಶ ನೀಡುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೇನಾ ಸಾಮರ್ಥ್ಯವನ್ನು ಬಲಪಡಿಸಲಾಗುತ್ತಿದೆ. ಪ್ಯಾಂಗೋಂಗ್ ಸರೋವರದ ಬಳಿ ಪ್ರಕ್ಷುಬ್ಧ ವಾತಾವರಣ ತಿಳಿಗೊಳಿಸಲಾಗಿದ್ದು ಈ ಹಿಂದೆ ಮಾಡಿಕೊಳ್ಳಲಾದ ಒಪ್ಪಂದಗಳಿಗೆ ಉಭಯ ದೇಶಗಳು ಬದ್ಧವಾಗಿರುವುದಾಗಿ ಅವರು ಮಾಹಿತಿ ನೀಡಿದರು. मैं इस सदन को कुछ और महत्वपूर्ण डेवलपमेंट्स के बारे में बताना चाहता हूं। सभापति महोदय, पिछले वर्ष सितंबर से दोनों पक्षों ने एक दूसरे के साथ मिलिट्री और डिप्लोमेटिक चैनल्स द्वारा संवाद स्थापित कर रखा है। हमारा यह लक्ष्य है कि एलएसी पर डिसएंगेजमेंट तथा यथास्थिति हो जाए. ಚೈನಾ ವಿದೇಶಾಂಗ ಸಚಿವರೊಂದಿಗೆ ನಡೆದ ಸಭೆಯಲ್ಲಿ ಭಾರತ 3 ಸಿದ್ಧಾಂತಗಳನ್ನು ಮುಂದಿಟ್ಟಿದೆ. ಉಭಯ ರಾಷ್ಟ್ರಗಳು ಶಾಂತಿ ಕಾಪಾಡಲು ಮುಂದಾಗಬೇಕು. ಯಾವುದೇ ದೇಶ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ಳಬಾರದು ಮತ್ತು ದ್ವಿಪಕ್ಷೀಯ ಒಪ್ಪಂದಗಳನ್ನು ಉಲ್ಲಂಘಿಸಬಾರದು ಎಂಬ ಷರತ್ತುಗಳನ್ನು ಮುಂದಿಡಲಾಗಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. इसके अतिरिक्त पाकिस्तान ने अनधिकृत तरीके से पाक ऑक्युपाइड कश्मीर में भारत की लगभग 5180 वर्ग किलोमीटर भूमि तथा कथित चीनो पाकिस्तान बाउंड्री एग्रीमेंट 1963 के तहत चीन को दे दिया है. इन दिशा निर्देशों के दृष्टिगत सितंबर 2020 से लगातार मिलिट्री एंड डिप्लोमेटिक लेवल पर दोनों पक्षों में कई बार बातचीत हुई है कि इस डिसएंगेजमेंट का म्यूचुअली एक्सेप्टेबल तरीका निकाला जाए. अभी तक सीनियर कमांडर्स के स्तर पर 9 राउंड्स की बातचीत हो चुकी है. राजनयिक स्तर पर भी WMCC यानी वर्किंग मैकेनिज्म फॉर कंसल्टेशन एंड कोऑर्डिनेशन ऑफ इंडिया चाइना बॉर्डर अफेयर के तहत भी बैठकें होती रही हैं. सभापति महोदय, मुझे सदन को यह बताते हुए खुशी हो रही है कि हमारे इस अप्रोच तथा सस्टेन्ड टॉक्स के फलस्वरूप चीन के साथ पैंगोंग लेक के नॉर्थ एवं साउथ बैंक पर डिसएंगेजमेंट का समझौता हो गया है. और इस बात पर भी सभापति महोदय इस बात पर भी सहमत हो गई है कि पैंगोंग लेक से पूर्व पैंगोंग लेक से पूर्ण डिसएंगेजमेंट के 48 आवर्स के अंदर सीनियर कमांडर स्तर की बातचीत हो तथा बाकी बचे हुए मुद्दों पर भी हल निकाला जाए. ಇದಕ್ಕೂ ಮುನ್ನ ಪ್ರಶ್ನೋತ್ತರ ಅವಧಿಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಸ್ಮೃತಿ ಇರಾನಿ ಮಾತನಾಡಿ, ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಅಂಗನವಾಡಿಗಳು ಮುಚ್ಚಿದ್ದರಿಂದ ಪೋಷಣ್ ಅಭಿಯಾನ್ ಯೋಜನೆಯ ಅನುದಾನ ಸಂಪೂರ್ಣ ಬಳಕೆಯಾಗಿಲ್ಲ. ಮುಂದಿನ ದಿನಗಳಲ್ಲಿ ಅದರ ಸದ್ಬಳಕೆಗೆ ಕ್ರಮ ಕೈಗೊಳ್ಳಲಾಗುವುದು. ಕಳೆದ ಡಿಸೆಂಬರ್ನಲ್ಲಿ ಎಲ್ಲ ರಾಜ್ಯಗಳ ಸಚಿವರೊಂದಿಗೆ ಚರ್ಚೆ ನಡೆಸಿದ್ದು ಅಭಿಯಾನಕ್ಕೆ ವೇಗ ನೀಡುವಂತೆ ಸಲಹೆ ನೀಡಲಾಗಿದೆ ಎಂದರು. I will like to highlight to the honorable member through you, sir, that I personally in fact undertook a video conference with each state on every aspect of the expenditure, especially under the Poshan Abhiyan in the month of December. We have been assured by states across the country that not only will they ensure utilization of funds, but that they will also ensure that in the year coming forth,
we will ensure and enhance participation. Sir, I would, on behalf of states across the country, also here highlight that since it is a Jan Andolan campaign, most of the states could not perform up to measure because Anganwadis were shut due to lockdown. ಸಂಸತ್ತಿನ ಉಭಯ ಸದನಗಳನ್ನುದ್ದೇಶಿಸಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮಾಡಿದ್ದ ಭಾಷಣದ ವಂದನಾ ನಿರ್ಣಯಕ್ಕೆ ಲೋಕಸಭೆ ಅನುಮೋದನೆ ನೀಡಿದೆ. ಭಾಷಣದ ವಂದನಾ ನಿರ್ಣಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆ ನೀಡಿದ ನಂತರ ನಿರ್ಣಯವನ್ನು ಅನುಮೋದಿಸಲಾಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಭಾಷಣ ಭಾರತದ ಸಂಕಲ್ಪ ಶಕ್ತಿಯನ್ನು ಪ್ರದರ್ಶಿಸಿದೆ. ಅವರ ನುಡಿಗಳು ದೇಶದ ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದರು. ಜೊತೆಗೆ ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಮೂಲಕ ಚರ್ಚೆಗೆ ಹೊಸ ಆಯಾಮ ನೀಡಿದ ಮಹಿಳಾ ಸಂಸದರಿಗೆ ಧನ್ಯವಾದ ಸಮರ್ಪಿಸಿದರು. ಇಂದು ಬಜೆಟ್ ಕುರಿತ ಚರ್ಚೆ ಮುಂದುವರಿಯಲಿದೆ. ಬಿಜೆಪಿ ಸಹ ಸಂಸ್ಥಾಪಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪುಣ್ಯತಿಥಿ ಅಂಗವಾಗಿ ದೆಹಲಿಯಲ್ಲಿಂದು ಆಯೋಜಿಸಲಾಗಿರುವ ಸಮರ್ಪಣಾ ದಿನದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಸಂಸದರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಟ್ವೀಟ್ ಸಂದೇಶದಲ್ಲಿ ಪ್ರಧಾನಿ ದೀನ್ ದಯಾಳ್ ಉಪಾಧ್ಯಾಯ ಅವರ ಜೀವನ ಹಾಗೂ ಸಾಧನೆಗಳು ಎಲ್ಲರಿಗೂ ಸ್ಫೂರ್ತಿಯಾಗಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುಖ್ಯವಾಹಿನಿಗೆ ತರಲು ತಮ್ಮ ಜೀವನವನ್ನೇ ಸಮರ್ಪಿಸಿದ ದೀನ್ ದಯಾಳ್ ಉಪಾಧ್ಯಾಯ ಅವರ ಸಿದ್ಧಾಂತ ವೈಚಾರಿಕತೆ ಪ್ರತಿ ದೇಶವಾಸಿಯನ್ನು ರಾಷ್ಟ್ರ ಸೇವೆಯೆಡೆಗೆ ಪ್ರೇರೇಪಿಸಲಿದೆ. ಅವರು ರಾಷ್ಟ್ರನೀತಿ, ಅರ್ಥನೀತಿ ಮತ್ತು ಸಮಾಜ ನೀತಿಯ ಸಿದ್ಧಾಂತದ ಮೂಲಕ ಭಾರತವನ್ನು ವಿಶ್ವಗುರುವನ್ನಾಗಿಸುವ ನಿಟ್ಟಿನಲ್ಲಿ ಕೊಂಡೊಯ್ದಿದ್ದರು ಎಂದು ಟ್ವೀಟ್ ಮಾಡಿದ್ದಾರೆ. ಇದೀಗ ದೆಹಲಿಯಿಂದ ನೇರ ಪ್ರಸಾರ ವೀಕ್ಷಿಸುತ್ತಿದ್ದೀರಿ. पार्टी सदस्य मौजूद। आज का ये दिन ಪಂಡಿತ್ ದೀನ್ ದಯಾಳ್ समर्पण ಉಪಾಧ್ಯಾಯ दिवस ಅವರ ಪುಣ್ಯತಿಥಿ 11 ಅಂಗವಾಗಿ फरवरी ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೀಗ ಪ್ರಧಾನಮಂತ್ರಿ ಕಾರ್ಯಕ್ರಮದಲ್ಲಿ मंच पर आ ಪಾಲ್ಗೊಳ್ಳುತ್ತಿದ್ದಾರೆ. चुके हैं। दीनदयाल उपाध्याय जी की बहुत ही सुंदर तस्वीर, छवि ಪಂಡಿತ್ श्रद्धांजलि ದೀನ್ देते ದಯಾಳ್ हुए ಉಪಾಧ್ಯಾಯ ಅವರ प्रधानमंत्री ಭಾವಚಿತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಷ್ಪ ನಮನ नमन ಸಲ್ಲಿಸಿದರು. करते हुए भारतीय जनता पार्टी के विचार और दर्शन के प्रेरणा पुरुष माननीय दीनदयाल जी को अपनी ಬಿಜೆಪಿ ರಾಷ್ಟ್ರೀಯ पुष्पांजलि ಅಧ್ಯಕ್ಷ ಜೆಪಿ ನಡ್ಡಾ ಅವರು ಸಹ अर्पित कर रहे ದೀನ್ हैं। ದಯಾಳ್ ಉಪಾಧ್ಯಾಯ ಅವರಿಗೆ ಗೌರವ ನಮನ ಸಲ್ಲಿಸಿದರು. हमारा सौभाग्य है कि आज अंत्योदय के जो दीनदयाल जी की दर्शन और दृष्टि थी, जिन मूल्यों का उन्होंने बीजारोपण किया, आज माननीय प्रधानमंत्री श्री नरेंद्र मोदी जी के नेतृत्व में भारतीय जनता पार्टी उन्हीं विषयों को देश में आगे बढ़ा रही है। मैं इस अवसर पर राष्ट्रीय अध्यक्ष माननीय जगत प्रकाश नड्डा जी से निवेदन करूंगा कि वे हम सब की ओर से माननीय प्रधानमंत्री जी का अभिनंदन करें। माननीय नड्डा जी। हम सब इस बात से भलीभांति परिचित हैं कि दीनदयाल जी का जीवन संगठन सेवी और तपस्वी का जीवन था। राजनीति में शुचिता का संकल्प व्रत लेने की प्रेरणा पंडित दीनदयाल जी के राजनीतिक जीवन से हमको मिलती है और इस अवसर पर पार्टी के राष्ट्रीय अध्यक्ष माननीय जगत प्रकाश नड्डा जी से मैं निवेदन करूंगा कि वे इस अवसर पर हम सभी सांसदों को प्रास्ताविक भाषण दें। माननीय राष्ट्रीय अध्यक्ष जगत प्रकाश नड्डा जी।
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯದ ಆಯವ್ಯಯ ಮಂಡಿಸಲಿದ್ದು, ಇಂದು ವಿವಿಧ ಇಲಾಖೆಗಳ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಬಜೆಟ್ನ ಪೂರ್ವಭಾವಿ ಕುರಿತು ಚರ್ಚೆ ನಡೆಸಲಿದ್ದಾರೆ. ಜಲಸಂಪನ್ಮೂಲ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ, ಕೃಷಿ, ತೋಟಗಾರಿಕೆ, ನಗರಾಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿರಲಿದ್ದಾರೆ. ಕರ್ನಾಟಕವನ್ನು ಅಗ್ರಿ ಸ್ಟಾರ್ಟ್ಅಪ್ ತಾಣವಾಗಿ ರೂಪಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ತಿಳಿಸಿದ್ದಾರೆ. ನಿನ್ನೆ ನಡೆದ ಎಫ್ಐಸಿಸಿ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ರಾಜಧಾನಿ ಬೆಂಗಳೂರು ಸ್ಟಾರ್ಟ್ಅಪ್ ಹಬ್ ಎಂದು ಖ್ಯಾತಿ ಪಡೆದಿದೆ. ಕೃಷಿಕೆ ಮತ್ತು ಕೃಷಿಕರಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಅಗ್ರಿ ಸ್ಟಾರ್ಟ್ಅಪ್ಗಳನ್ನು ಸ್ಥಾಪಿಸಲು ಉತ್ತೇಜನ ನೀಡಲಾಗುವುದು. ಅಗ್ರಿ ಸ್ಟಾರ್ಟ್ಅಪ್ಗಳಿಂದ ರೈತರಿಗೆ ಮತ್ತು ಗ್ರಾಹಕರಿಗೆ ನೂತನ ಮಾದರಿಯ ತಂತ್ರಜ್ಞಾನ ಸೇವೆಗಳು ಲಭ್ಯವಾಗಲಿವೆ ಎಂದರು. ಭಾರತೀಯ ಕೃಷಿಯನ್ನು ಉದ್ಯಮವನ್ನಾಗಿ ರೂಪಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ನೀತಿ ಮತ್ತು ಯೋಜನೆಗಳು ಬದಲಾಗುತ್ತಿವೆ ಎಂದು ಅವರು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಒಂದು ದಿನದ ಪಶ್ಚಿಮ ಬಂಗಾಳ ಪ್ರವಾಸ ಕೈಗೊಂಡಿದ್ದು, ಕುಚ್ ಬಿಹಾರ್ ಪ್ರದೇಶದಲ್ಲಿ ಆಯೋಜಿಸಿರುವ ಬಿಜೆಪಿ ಪರಿವರ್ತನಾ ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಠಾಕೂರ್ ಬಡಿ ಮೈದಾನದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಲಿರುವ ಅಮಿತ್ ಶಾ ಇಂದು ಸಂಜೆ ಸಾಮಾಜಿಕ ಜಾಲತಾಣದ ಸ್ವಯಂ ಸೇವಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಈ ವರ್ಷ ವಿಧಾನಸಭಾ ಚುನಾವಣೆ ಎದುರಿಸಲಿರುವ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಒಟ್ಟು 5 ಪರಿವರ್ತನಾ ರ್ಯಾಲಿಗಳನ್ನು ಹಮ್ಮಿಕೊಂಡಿದೆ. ಸಾಮಾಜಿಕ ಜಾಲತಾಣ ಟ್ವಿಟರ್ ಹಿಂಸಾಚಾರವನ್ನು ಪ್ರಚೋದಿಸುವ ಹಾಗೂ ಶಾಂತಿ ಕದಡುವ ನಕಲಿ ಹಾಗೂ ಅನಾಮಿಕ ಖಾತೆಗಳಿಗೆ ಅವಕಾಶ ಕಲ್ಪಿಸಿದೆ ಎಂದು ಬೇಸರ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರ, ಎಲ್ಲ ಸಾಮಾಜಿಕ ಜಾಲತಾಣಗಳು ಭಾರತದ ಸಾಂವಿಧಾನಿಕ ನೀತಿ ನಿಯಮಗಳಿಗೆ ಬದ್ಧರಾಗಿರಬೇಕು ಎಂಬ ಸಂದೇಶ ರವಾನಿಸಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಇಲಾಖೆ ಕಾರ್ಯದರ್ಶಿ ಅಜಯ್ ಪ್ರಕಾಶ್ ಸಾವ್ನೆ ಟ್ವಿಟರ್ ಖಾತೆಗಳ ನಿರ್ವಹಣೆ ಪಾರದರ್ಶಕವಾಗಿಲ್ಲ. ರೈತರ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಟ್ವಿಟರ್ ತೆಗೆದುಕೊಂಡಿರುವ ನಿಲುವು ವಿವಾದಾಸ್ಪದವಾಗಿದೆ. ದೇಶದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಸಂಸ್ಥೆಗಳು ಇಲ್ಲಿನ ಕಾನೂನುಗಳನ್ನು ಪಾಲಿಸುವುದು ಕಡ್ಡಾಯ ಎಂದಿದ್ದಾರೆ. ರೈತರ ಪ್ರತಿಭಟನೆ ಕುರಿತು ಟ್ವಿಟರ್ ಆರಂಭಿಸುವ ಹ್ಯಾಶ್ಟ್ಯಾಗ್ ಅಭಿಯಾನವನ್ನು ತಕ್ಷಣ ಸ್ಥಗಿತಗೊಳಿಸಬೇಕು ಎಂದು ಸರ್ಕಾರ ಹೊರಡಿಸಿದ್ದ ತುರ್ತು ಆದೇಶವನ್ನು ಪಾಲಿಸದ ಜಾಲತಾಣದ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ದೇಶದಲ್ಲಿ ತಯಾರಾಗುತ್ತಿರುವ 2 ದೇಶೀಯ ಕೋವಿಡ್-19 ಲಸಿಕೆಗಳಿಗೆ ಅನ್ಯ ದೇಶಗಳಿಂದ ಬೇಡಿಕೆ ಹೆಚ್ಚಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡಿಯೋ ಹೆಚ್ಚಿನ ಪ್ರಮಾಣದಲ್ಲಿ ಕೋವಿಡ್ ಲಸಿಕೆ ಪೂರೈಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಕೆನಡಾ ದೇಶಕ್ಕೆ ಅಗತ್ಯವಿರುವಷ್ಟು ಕೋವಿಡ್-19 ಲಸಿಕೆ ಪೂರೈಸುವ ಭರವಸೆ ನೀಡಲಾಗಿದೆ. ಜೊತೆಗೆ ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ಆರ್ಥಿಕ ಸುಧಾರಣೆಗಾಗಿ ಜಂಟಿಯಾಗಿ ಕಾರ್ಯನಿರ್ವಹಿಸುವುದಾಗಿಯೂ ತಿಳಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ದೇಶದಲ್ಲಿ ಒಟ್ಟು 68,26,898 ಫಲಾನುಭವಿಗಳಿಗೆ ಕೋವಿಡ್-19 ಲಸಿಕೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಮಂದೀಪ್ ಭಂಡಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ನಿನ್ನೆ 2,15,133 ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗಿದೆ. 33 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಸಿಕೆ ನೀಡುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದರು. ಕರ್ನಾಟಕ, ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ತಮಿಳುನಾಡು ಸೇರಿದಂತೆ 10 ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಆರೋಗ್ಯ ಕಾರ್ಯಕರ್ತರು ಲಸಿಕೆ ಪಡೆದಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 12,923 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,71,294ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,42,562 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 1.31ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,05,73,372 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡಾ 97.26ರಲ್ಲಿದೆ. ದೇಶದಲ್ಲಿ ಈವರೆಗೆ 1,55,360 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.43ರಷ್ಟಿದೆ.
ಕೇರಳ ಗಡಿಭಾಗದಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಪ್ರತಿದಿನ ಉದ್ಯೋಗ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಕೇರಳದಿಂದ ಜಿಲ್ಲೆಗೆ ಸಾಕಷ್ಟು ಜನರು ಆಗಮಿಸುತ್ತಿದ್ದು, ಅವರಿಂದ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹರಡುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಗಡಿ ಭಾಗದಿಂದ ಆಗಮಿಸುವ ಪ್ರತಿಯೊಬ್ಬರಿಗೂ ಕೋವಿಡ್-19 ಪರೀಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯಾರಿ, ಕೇರಳದಿಂದ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೋವಿಡ್ ಪರೀಕ್ಷೆ ವರದಿಯನ್ನು ಕಾಲೇಜಿನ ಪ್ರಾಂಶುಪಾಲರಿಗೆ ನೀಡಬೇಕು. ವಿದ್ಯಾರ್ಥಿ ನಿಲಯದಲ್ಲೂ ಈ ಬಗ್ಗೆ ಹೆಚ್ಚಿನ ಎಚ್ಚರ ವಹಿಸಲಾಗಿದೆ. ಇತ್ತೀಚೆಗೆ ಉಳ್ಳಾಲದ ಕಾಲೇಜಿನಲ್ಲಿ 40 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕು ಕಂಡುಬಂದ ಹಿನ್ನೆಲೆಯಲ್ಲಿ ಸೀಲ್ ಡೌನ್ ಮಾಡಲಾಗಿದೆ ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೆ ಮಕ್ಕಳನ್ನ ಕಂಪ್ಲೀಟ್ಲಿ 14 ದಿನದ ಕ್ವಾರಂಟೈನ್ ಆಗದೆ ಅವ್ರ ಊರಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅಲ್ಲದೆ ಈ ಹಾಸ್ಟೆಲ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ವಾರದ ಕೊನೆಯಲ್ಲಿ ಒಂದು 50-100 ಕಿಲೋಮೀಟರ್ ಇದ್ದರೆ ಊರಿಗೆ ಹೋಗ್ತಾರೆ. ಊರಿಗೆ ಹೋದ್ರೆ ಅಂತ ಹೇಳಿದರೆ ಹಿಂದಕ್ಕೆ ಬರುವಾಗ ಕಡ್ಡಾಯವಾಗಿ RT-PCR ಟೆಸ್ಟನ್ನು ಹಿಡ್ಕೊಂಡು ಬಿಟ್ಟು ಬರಬೇಕು ನೆಗೆಟಿವ್ ರಿಪೋರ್ಟ್ನೊಂದಿಗೆ. ಅಲ್ಲದೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಅವರ ರಿಲೇಟಿವ್ಸ್, ತಂದೆ ತಾಯಿ, ಪೋಷಕರು ಮಕ್ಕಳನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಈ ಹಾಸ್ಟೆಲ್ಗೆ. ಅದನ್ನು ಕೂಡ ಏನು ಮಾಡ್ತೀವಿ ಅಂತ ಹೇಳಿದರೆ ಅವ್ರು ಬಂದು ಹೊರಗಡೆ ಲಾಂಜಲ್ಲಿ ಕೂತಿರ್ತಾರೆ, ಮಕ್ಕಳು ಬರ್ತಾರೆ, ಮಾತಾಡ್ತಾರೆ, ತಿಂಡಿ ತಿಂತಾರೆ, ಅದು ತಿನ್ನೋದು ಈ ಥರ ಎಲ್ಲ ಮಾಡುವಾಗ ಯಾರು ಈ ಮಕ್ಕಳನ್ನು ನೋಡಲಿಕ್ಕೆ ಪೋಷಕರು ಬರ್ತಾರೋ ಅವರು ಕೂಡ RT-PCR ನೆಗೆಟಿವ್ ರಿಪೋರ್ಟ್ನಿಂದ ಕಡ್ಡಾಯವಾಗಿ ಬರಬೇಕು. ಮತ್ತು ನಿಗದಿತ ಅವಧಿ ಮಾತ್ರ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟು ಮಾಸ್ಕ್ ಹಾಕೊಂಡ್ಬಿಟ್ಟು ಅವ್ರ ಮಕ್ಕಳನ್ನು ನೋಡ್ಕೊಂಡ್ಬಿಟ್ಟು ಹೋಗಬೇಕು. ಅವರು ತುಂಬ ಹೊತ್ತು ಅವ್ರ ಮಕ್ಕಳೊಟ್ಟಿಗೆ ಅಲ್ಲಿ ಇರಲಿಕ್ಕಿಲ್ಲ. ಸ್ವಲ್ಪ ನಿಗದಿತ ಅವಧಿ ಒಳಗಡೆ ಅವ್ರನ್ನ ಭೇಟಿ ಮಾಡಿ ಹಿಂದಕ್ಕೆ ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಎಲ್ಲ ಕಡೆ ತಿಳಿಸಿದೆ. ಸಾಮಾನ್ಯವಾಗಿ ಒಂದು ಸೀಬೆಹಣ್ಣಿನ ತೂಕ 100ರಿಂದ 200 ಗ್ರಾಂವರೆಗೂ ಇರುತ್ತದೆ. ಹೆಚ್ಚೆಂದರೆ 400 ಗ್ರಾಂವರೆಗೂ ಫಲ ಬರುತ್ತದೆ. ಆದರೆ ಕೋಲಾರ ಜಿಲ್ಲೆಯ ಊರಟಿ ಅಗ್ರಹಾರದ ರೈತನೋರ್ವ ಬೆಳೆದ ಒಂದು ಸೀಬೆಹಣ್ಣಿನ ತೂಕ 800ರಿಂದ 1 ಕೆಜಿಯವರೆಗೂ ಇದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಅಂಬರೀಶ್, ತೈವಾನ್ ಎಂಬ ವಿಶೇಷ ತಳಿಯ ಸೀಬೆಹಣ್ಣನ್ನು 1.5 ಎಕರೆ ಜಮೀನಿನಲ್ಲಿ ಬೆಳೆದಿದ್ದು ಇದರಿಂದ ಹೆಚ್ಚಿನ ಲಾಭ ದೊರೆಯುತ್ತಿದೆ ಎಂದರು. ಅವರು ಒಂದು 2-3 ಬಾರಿ ಬಂದು ನಮ್ಮ ತೋಟದ ಹತ್ರ ತೊಗೊಂಡ್ರು. ಈಗ ಒಂದು 5 ಬಾರಿಯಿಂದ ನಮ್ಮ ತೋಟದ ಹತ್ರ ತೊಗೊಳ್ತಾ ಇದ್ದಾರೆ. ನಮಗೆ 1.5 ಎಕರೆಗೂ ಒಂದು 2,20,000 2,30,000 ಬಂಡವಾಳ ಬಿದ್ದಿದೆ. ಅದರಲ್ಲಿ ನನ್ನ ತೋಟದಲ್ಲಿ ಈಗ ಕಡಿಮೆ ಅಂದ್ರೂ ಒಂದು 15 ಟನ್ ಕಾಯಿ ಇದೆ. 15 ಟನ್ ಕಾಯಿ ಇರುವಾಗ 70 ರೂಪಾಯಿ 80 ರೂಪಾಯಿ ರೇಟಲ್ಲಿಂದ ನಮಗೆ ಹೆಚ್ಚು ಕಮ್ಮಿ ಒಂದು 12-13 ಲಕ್ಷ ಕಾಸಾಗುತ್ತೆ. ಬೇರೆ ಬೆಳೆಯಲ್ಲಿ ಕಂಪೇರ್ ಮಾಡಿದರೆ ನಾವು ಬಂಡವಾಳ ಜಾಸ್ತಿ ಬೇಕು, ಆದಾಯ ಕಡಿಮೆ ಇರ್ತದೆ. ಇದಕ್ಕೆ ಬಂಡವಾಳ ಕಡಿಮೆ, ಆದಾಯ ಹೆಚ್ಚಾಗಿದೆ. ಅದಕ್ಕೋಸ್ಕರ ನಾವು ಇದನ್ನು ವಾರಕ್ಕೊಂದು ಬಾರಿ 5 ದಿನಕ್ಕೊಂದು ಬಾರಿ ನಾವು ಕಟಾವು ಮಾಡಿ ಇಲ್ಲೇ ಕೊಡ್ತಾ ಇದ್ದೀವಿ. ನಾವು ಗಿಡಕ್ಕೆ ಒಂದು 15 ರೈತ ಮಂಜುನಾಥ್, ಹೊಸ ಮಾದರಿಯ ಬೆಳೆಗಳನ್ನು ಬೆಳೆಯುವುದರಿಂದ ಕೃಷಿಕರು ಹೆಚ್ಚಿನ ಆದಾಯ ನಿರೀಕ್ಷಿಸಬಹುದು ಎಂದರು. ಬರುತ್ತೆ ಮತ್ತೆ ವೈಟ್ ಬರುತ್ತೆ. ಅದಕ್ಕೆ ನೋಡಿ 15 ದಿವಸಕ್ಕೆ ಒಂದ್ಸರಿ ಅದಕ್ಕೆ ಔಷಧಿ ಇದು ಮಾಡಬೇಕು. ಕೂಲಿ ಓವರ್ ಅಂದರೆ ಇದಕ್ಕೆ ಎಕರೆಗೆ ಒಂದು 10 ಜನ ಆಗುತ್ತೆ. ಏನೋ ಕವರ್ ಹಾಕಿ ಫಾಂಜ್ ಹಾಕಿ ಇದು ಮಾಡೋದಕ್ಕೆ. ಮತ್ತು ಔಷಧಿ ಹೊಡೆಯೋದಕ್ಕೆ ಒಂದು 2 ಇದ್ದರೆ ನಾವು ಔಷಧಿ ಹೊಡ್ಕೊಳ್ತೀವಿ. ನೀರು ಹಾಯಿಸೋದು ನಾವೇ. ಬೆಳಗ್ಗೆ ಬಂದರೆ ಒಂದು 2 ಅವರ್ ನೀರು ಬಿಡ್ತೀವಿ. ದಿನ ಬಿಟ್ಟು ದಿನ ನೀರು ಹಾಯಿಸ್ಕೊಳ್ತೀವಿ. ಜಮೀನಲ್ಲಿ ಸೀತಾಫಲ, ತೋಟಗಾರಿಕಾ ಬೆಳೆಗಳಾದ ಮಾವು, ತೆಂಗು, ಸೀತಾಫಲ ಹಣ್ಣುಗಳಿಗಿಂತ ಈ ಬೆಳೆ ಹೆಚ್ಚು ಇಳುವರಿ ಕೊಡುತ್ತದೆ ಎಂದು ಹೇಳಿದರು. 1 ಕೆಜಿಯಿಂದ 1 ಕೆಜಿ 200 ಗ್ರಾಂ. ಇದು ತೋಟಗಾರಿಕೆ ಇಲಾಖೆಯಲ್ಲಿ ನರೇಗಾರ ಯೋಜನೆಯಲ್ಲಿ ರೈತನು ಇದಕ್ಕೆ 1,80,000 ರೂಪಾಯಿ ಹಣ ಪಡೆಯಬಹುದು. ಅದ್ರ ಜೊತೆಗೆ ಈಗ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ರವಿಕುಮಾರ್, ಜಿಲ್ಲೆಯ ರೈತರು 6,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯುತ್ತಿದ್ದರು. ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ತೈವಾನ್ ಸೀಬೆ ಹಣ್ಣು ಬೆಳೆಯಲು ಮುಂದಾಗಿದ್ದಾರೆ. ಈ ಹಣ್ಣು ಬೆಳೆಯಲು ನರೇಗಾ ಯೋಜನೆಯಡಿ 1,40,000 ರೂಪಾಯಿ ಸಹಾಯಧನ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ಸಫೇದ್ ವೈಟು ಅದು ಟೇಬಲ್ ಪರ್ಪಸ್ ಚೆನ್ನಾಗಿರ್ತದೆ. ಈ ರೀತಿ ಅದರಲ್ಲಿ ನಮ್ಮಲ್ಲಿ ನಾವು ನರೇಗಾ ಯೋಜನೆಯಡಿ ಯಾರು ಜಾಬ್ ಕಾರ್ಡ್ ಹೊಂದಿರ್ತಾರೋ ಅವರೆಲ್ಲರೂ ಎಲಿಜಿಬಿಲಿಟಿ ಇರ್ತಾರೆ. ಕೇಂದ್ರ ಚುನಾವಣಾ ಆಯೋಗದ 8 ಸದಸ್ಯರ ತಂಡ 5 ದಿನಗಳ ಕಾಲ ದಕ್ಷಿಣ ಭಾರತ ಪ್ರವಾಸ ಕೈಗೊಂಡಿದೆ. ತಮಿಳುನಾಡು, ಕೇರಳ, ಪುದುಚೇರಿ ರಾಜ್ಯಗಳ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದು, ನಿನ್ನೆ ತಮಿಳುನಾಡಿಗೆ ಭೇಟಿ ನೀಡಿದ ತಂಡ ಚುನಾವಣಾ ಸಿದ್ಧತೆಯ ಪರಿಶೀಲನೆ ನಡೆಸಿತು.
ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಮತ್ತು ಚುನಾವಣಾ ಆಯುಕ್ತರಾದ ಸುಶೀಲ್ ಚಂದ್, ರಾಜೀವ್ ಕುಮಾರ್ ತಂಡದಲ್ಲಿದ್ದು ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ತಂಡ ಚರ್ಚೆ ನಡೆಸಿತು. ಇಂದು ತಂಡ ಪುದುಚೇರಿಗೆ ಭೇಟಿ ನೀಡಲಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ತಪೋವನ್ ಸುರಂಗ ಮಾರ್ಗದಲ್ಲಿ ಸಿಲುಕಿಕೊಂಡಿರುವ ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈ ಕುರಿತು ಡಿಡಿ ನ್ಯೂಸ್ ವೈಮಾನಿಕ ಸಮೀಕ್ಷೆ ಕೈಗೊಂಡಿದ್ದು ರಕ್ಷಣಾ ಕಾರ್ಯಾಚರಣೆಯ ವಿವರ ಒದಗಿಸಿದೆ. ಸರ್ಕಾರ ನೀಡಿರುವ ಅಧಿಕೃತ ಹೇಳಿಕೆಯಂತೆ ಭಾನುವಾರದ ದಿಢೀರ್ ಪ್ರವಾಹದ ನಂತರ 174 ಮಂದಿ ಕಣ್ಮರೆಯಾಗಿದ್ದು, ಇಲ್ಲಿಯವರೆಗೆ 34 ಜನರು ಮೃತಪಟ್ಟಿದ್ದಾರೆ. ನಿನ್ನೆ ಐಟಿಬಿಪಿ ಹಾಗೂ ಸೇನಾಪಡೆಗಳ ಮುಖಂಡರು ತುರ್ತು ಸಭೆ ನಡೆಸಿ ರಕ್ಷಣಾ ಕಾರ್ಯಾಚರಣೆಯ ರೂಪುರೇಷೆಗಳನ್ನು ಚರ್ಚಿಸಿದ್ದಾರೆ. ಈಗಾಗಲೇ ಎಸ್ಎಸ್ಬಿ, ರಾಜ್ಯ ವಿಪತ್ತು ನಿರ್ವಹಣಾ ಪಡೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಸಿಬ್ಬಂದಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಚಮೋಲಿ ಜಿಲ್ಲೆಯ ರೇಣಿ ಗ್ರಾಮದ ಬಳಿ ರಿಷಿಗಂಗಾ ನದಿಯಲ್ಲಿ ಉಂಟಾದ ದಿಢೀರ್ ಪ್ರವಾಹದಿಂದ ರಿಷಿಗಂಗಾ ಮತ್ತು ತಪೋವನ್ ವಿದ್ಯುತ್ ಯೋಜನೆಗಳಿಗೆ ಭಾರೀ ಹಾನಿಯಾಗಿದೆ. ಬೆಂಗಳೂರು ನಗರದಲ್ಲಿ ವಾಹನ ನಿಲುಗಡೆಗೆ ಸಮರ್ಪಕ ವ್ಯವಸ್ಥೆ ಜಾರಿಗೆ ತರಲು ನೂತನ ವಾಹನ ನಿಲುಗಡೆ ನೀತಿಗೆ ನಗರಾಭಿವೃದ್ಧಿ ಇಲಾಖೆ ಅನುಮೋದನೆ ನೀಡಿದೆ. ಇದರಿಂದ ರಸ್ತೆ ಬದಿಯಲ್ಲಿ ವಾಹನ ನಿಲುಗಡೆ ಮಾಡಲು ಮಾಲೀಕರು ಬಿಬಿಎಂಪಿಯಿಂದ ಪರವಾನಗಿ ಪಡೆಯಬೇಕು. ಜೊತೆಗೆ ವಾಹನ ನಿಲುಗಡೆಯ ಶುಲ್ಕ ಹಾಗೂ ನಿಯಮ ಉಲ್ಲಂಘಿಸಿದವರಿಗೆ ದಂಡದ ಮೊತ್ತವನ್ನು ಕೂಡ ಹೆಚ್ಚಿಸಲು ಈ ನೀತಿ ಅವಕಾಶ ಕಲ್ಪಿಸಲಿದೆ. ಸರ್ಕಾರಿ ವಾಹನ ನಿಲುಗಡೆ ಪ್ರದೇಶಗಳನ್ನು ಖಾಸಗಿ ಸಹಭಾಗಿತ್ವ ಅಥವಾ ಮಾರುಕಟ್ಟೆ ಚಾಲಿತ ವಾಹನ ನಿಲುಗಡೆ ಪ್ರದೇಶವನ್ನಾಗಿ ಪರಿವರ್ತಿಸುವ ಮೂಲಕ ಆದಾಯ ಸಂಗ್ರಹಿಸುವ ಯೋಜನೆಯನ್ನು ಈ ನೀತಿ ಪ್ರಸ್ತಾಪಿಸಿದೆ. ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ರೈತ ವಿಜ್ಞಾನಿ ಸೈಯದ್ ಗನಿ ಖಾನ್ ತಮ್ಮ ಭತ್ತ ವೈವಿಧ್ಯ ಕೇಂದ್ರದಲ್ಲಿ ಕಳೆದ 20 ವರ್ಷಗಳಿಂದ 1300ಕ್ಕೂ ಹೆಚ್ಚು ದೇಶೀಯ ಭತ್ತದ ತಳಿಗಳನ್ನು ಸಂರಕ್ಷಿಸಿ ರೈತರಿಗೆ ಸ್ವಾವಲಂಬನೆಯ ಅರಿವು ಮೂಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಇಲ್ಲಿ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಕಾಣಸಿಗುವುದೇ ಭತ್ತದ ಬೆಳೆ. ಗೋಡೆಗಳ ಮೇಲೂ ಕಾಳು ತುಂಬಿದ ಭತ್ತದ ತೆನೆಗಳು, ಜಂತಿಯಲ್ಲೂ ತೂಗಾಡುತ್ತಿರುವ ಭತ್ತದ ತೆನೆಗಳು, ಪ್ರಯೋಗಾಲಯದಂತೆ ಕಾಣುವ ಬೃಹತ್ ಕೋಣೆಯ ತುಂಬ ಗಾಜಿನ ಬಾಟಲಿಗಳಲ್ಲಿ ತುಂಬಿಟ್ಟ ವಿವಿಧ ತಳಿಗಳ ಭತ್ತದ ಬೀಜಗಳು. ಈ ದೃಶ್ಯ ಕಾಣಸಿಗುವುದು ಮಂಡ್ಯ ಜಿಲ್ಲೆ ಕಿರುಗಾವಲಿನ ಪ್ರಗತಿಪರ ರೈತ ಹಾಗೂ ರೈತ ವಿಜ್ಞಾನಿ ಸೈಯದ್ ಘನಿ ಖಾನ್ ಅವರ ಭತ್ತ ವೈವಿಧ್ಯ ಕೇಂದ್ರದಲ್ಲಿ. ಸುಮಾರು ಒಂದು 20 ವರ್ಷದಿಂದ ಈ ದೇಶಿ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಈ ಹೈಬ್ರಿಡ್ ತಳಿನಲ್ಲಿ ನಾವು ಹೋಗಿ ಬೀಜ ತೊಗೊಂಬರ್ತೀವಿ, ಅದು ಒಂದು ಸತಿ ಮಾತ್ರ ಬೀಜಕ್ಕಾಗುತ್ತೆ. ಈ ನಮ್ಮ ದೇಶಿ ತಳಿಗಳೇನಾಗುತ್ತೆ ಅಂತಂದ್ರೆ ನಾವು ಸಂರಕ್ಷಣೆ ಮಾಡ್ಕೊಂಬಂದರೆ ಪಾರಂಪರ್ಯವಾಗಿ ಇದನ್ನು ಮುಂದಕ್ಕೆ ತಗೊಂಡು ಹೋಗ್ಬೋದು. ಓದಿದ್ದು ಸಾಹಿತ್ಯವಾದರೂ ಕೃಷಿಯಲ್ಲಿ ತೊಡಗಿರುವ ಘನಿ ಖಾನ್ ಅತಿಯಾದ ರಾಸಾಯನಿಕ ಬಳಕೆಯಿಂದ ಕೃಷಿಯ ಮೇಲೆ ಮತ್ತು ಅದನ್ನು ತಿನ್ನುವ ಜನರ ಆರೋಗ್ಯದ ಮೇಲಾಗುವ ಪರಿಣಾಮ ಅರಿತು ದೇಶೀಯ ತಳಿಗಳ ಸಂರಕ್ಷಣೆಗೆ ಮುಂದಾದರು. ತಮ್ಮ ಆಸಕ್ತಿ ಹಾಗೂ ಭತ್ತದ ಉತ್ಸಾಹ, ಸತತ ಅಧ್ಯಯನದಿಂದಾಗಿ ಇಂದು ಅನ್ನದಾತರಿಗೆ ಅನುಕೂಲವಾಗುವಂತೆ 1300ಕ್ಕೂ ಹೆಚ್ಚು ಭತ್ತದ ತಳಿಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸಿ ಪೋಷಿಸುವ ಕಾರ್ಯ ಮಾಡುತ್ತಿದ್ದಾರೆ. 1999ರಿಂದ ನಾವು ಬೀಜವನ್ನು ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿದ್ದು. ಅವಾಗ ಕೇವಲ ಒಂದೇ ಒಂದು ತಳಿನಲ್ಲಿ ನಾವು ಬೀಜವನ್ನು ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿದ್ವಿ. ಇವಾಗ 2021ರಲ್ಲಿ ನಾವು ನಮ್ಮ ಹತ್ರ ಸುಮಾರು 1350ಕ್ಕಿಂತ ಹೆಚ್ಚು ಭತ್ತದ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಮೈಸೂರು ವಿಶ್ವವಿದ್ಯಾಲಯದಿಂದ BA ಪದವಿ ಪಡೆದರೂ ಕೃಷಿಯ ಮೇಲಿನ ಆಸಕ್ತಿಯಿಂದ ತಮ್ಮ ತಂದೆಯ ಜಮೀನಿನಲ್ಲಿ ವ್ಯವಸಾಯ ಪ್ರಾರಂಭಿಸಿದ ಘನಿ ಖಾನ್ ಔಷಧಿಯ ಗುಣ ಹೊಂದಿರುವ ಹಲವಾರು ಭತ್ತದ ದೇಸಿ ತಳಿಗಳ ಸಂರಕ್ಷಣೆಯ ಮಹತ್ವವನ್ನು ಕಂಡುಕೊಂಡರು. ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಪಶ್ಚಿಮ ಬಂಗಾಳ ಹೀಗೆ ವಿವಿಧ ರಾಜ್ಯಗಳಿಂದ ಅಲ್ಲದೆ ಇತರೆ ಬೇರೆ ಬೇರೆ ದೇಶಗಳಿಂದ ಭತ್ತದ ಜರ್ಮ್ ಪ್ಲಾಸಮ್ಗಳನ್ನು ಸಂಗ್ರಹಣೆ ಮಾಡಿ ವೈಜ್ಞಾನಿಕವಾಗಿ ಸಂರಕ್ಷಿಸಿ ತಮ್ಮ ಭತ್ತದ ವೈವಿಧ್ಯ ಕೇಂದ್ರವನ್ನು ಒಂದು ಭತ್ತದ ಮ್ಯೂಸಿಯಂ ಆಗಿ ಅಭಿವೃದ್ಧಿಪಡಿಸಿದ್ದಾರೆ. ಕೇವಲ 60 ದಿನಗಳಲ್ಲಿ ಬೆಳೆಯಬಹುದಾದ ಭತ್ತ ಅಲ್ಲದೆ 180 ದಿನಗಳಲ್ಲಿ ಕಟಾವಿಗೆ ಬರುವ ಭತ್ತದ ತಳಿಯೂ ಇವರಲ್ಲಿದೆ. ಹೆಚ್ಚು ನೀರು ಗದ್ದೆಯಲ್ಲಿ ಹರಿದರೂ ತಾಳಿಕೊಳ್ಳಬಲ್ಲ ನೆರೆಗುಳಿ ಭತ್ತ,
ನೀರಾವರಿ ಅಗತ್ಯವಿಲ್ಲದೆ ಮಳೆ ನೀರಿನ ಆಶ್ರಯದಲ್ಲಿ ಹೊಲದಲ್ಲೇ ಬೆಳೆಯಬಹುದಾದ ದೊಡ್ಡಿ ಭತ್ತ, ಔಷಧೀಯ ಗುಣ ಇರುವ ನವರ ತಳಿಯೂ ಇವರಲ್ಲಿದೆ. ಬರೀ 5 ಅಡಿ ಅಂತರದಲ್ಲಿ ಹಾಕಿರ್ತೀವಿ ಒಂದೊಂದು ತಳಿನೂ ಕೂಡ. ನಮಗೆ ಇಲ್ಲಿ ಯಾವುದೇ ಸಪೋರ್ಟ್ ಇಲ್ಲದೇ ನಾವು ಈ ಭತ್ತಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ನಮಗೆ ಸುಮಾರು ಒಂದು 60,000 ರಿಂದ 70,000 ರೂಪಾಯಿ ಖರ್ಚು ಬರುತ್ತೆ ಪ್ರತಿ ವರ್ಷವೂ ಈ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ. ಅಂದರೆ ನಾಟಿ ಮಾಡೋದೇ ಒಂದು 15-20 ದಿವಸ ಕಂಟಿನ್ಯೂಸ್ ಆಗುತ್ತೆ. ಮತ್ತು ಈ ಕೊಯ್ಲು ಮಾಡುವಾಗ ಸುಮಾರು 1 ರಿಂದ 1.5 ತಿಂಗಳಷ್ಟು 1300 ತಳಿ 350 ತಳಿಗಳನ್ನು ಕೊಯ್ಲು ಮಾಡಿ ಬೇರೆ ಬೇರೆ ಸಪ್ರೇಟಾಗಿ ಬಡೋದು, ಸಪ್ರೇಟಾಗಿ ಎತ್ತಿ ಸಪ್ರೇಟಾಗಿ ಪ್ಯಾಕ್ ಮಾಡಿ ಇರೋ ತನಕ ಅದು ಸುಮಾರು 1-1.5 ತಿಂಗಳ ತನಕ ಅದು ಕೆಲಸ ಆಗ್ತಾ ಇರುತ್ತೆ. ಹಾಗಾಗಿ ಈ ತಳಿಗಳನ್ನು ಸಂರಕ್ಷಣೆ ಮಾಡೋದು ಬಹಳ ಕಷ್ಟದ ಕೆಲಸ. ಹಾಗಾಗಿ ನಾವೇನು ಸಪೋರ್ಟ್ ಇಲ್ಲದೇ ಈ ದೇಶಿ ತಳಿಗಳನ್ನು ಮುಂದಿನ ಪೀಳಿಗೆಗೆ ತಗೊಂಡು ಹೋಗಬೇಕು ಅಂದ್ಕೊಂಡು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ದೇಶೀಯ ಭತ್ತದ ತಳಿಗಳನ್ನು ಸಂರಕ್ಷಿಸಿ ರೈತರಿಗೆ ಉಚಿತ ಸಲಹೆ ನೀಡಿ ಪ್ರೋತ್ಸಾಹಿಸುತ್ತಿರುವ ಘನಿಖಾನ್ ಅವರಿಗೆ ಕೃಷಿ ಪಂಡಿತ್ ಪ್ರಶಸ್ತಿ, ಕರ್ನಾಟಕ ಜೀವ ವೈವಿಧ್ಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಅರಸಿ ಬಂದಿವೆ. ಬೀಜ ಯಾರ್ದು ಹಕ್ಕಲ್ಲ. ಬೀಜ ಒಂದು ಪ್ರಕೃತಿಯ ವರದಾನ ಅದು ಯಾಕಂದರೆ ನಾವು ಏನು ಪೇಟೆಂಟು ಮಾಡಬಾರ್ದು. ಬೀಜವನ್ನು ಉಚಿತವಾಗಿ ಕೊಡಬೇಕು. ಅದು ಯಾವುದೇ ಬೀಜ ಇರಲಿ ಉಚಿತವಾಗಿ ಅದನ್ನು ಹಂಚಿದಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರದ್ದು ಒಂದು ಪಾಲಿಸಿ ಇಟ್ಕೊಂಡು ನಾವು ನಮ್ಮಲ್ಲಿ ಬಂದು ಕೇಳಿದವ್ರಿಗೆ ಒಂದು 50 ಗ್ರಾಮೋ 100 ಗ್ರಾಮೋ ಅಷ್ಟನ್ನು ನಾವು ಕೊಡ್ತೀವಿ. ಅವ್ರು ತಗೊಂಡು ಹೋಗ್ಬಿಟ್ಟು ಅದನ್ನು ಅವ್ರ ಜೋಪಾನವಾಗಿ ಅದನ್ನು ಹಾಕ್ಕೊಂಡು ಜಾಸ್ತಿ ಮಾಡಿಕೊಂಡು ಬೀಜವನ್ನು ಅವರು ಕೂಡ ಬೇರೆ ಬೇರೆ ಅವರಿಗೆ ಕೊಡ್ತಾರೆ. ಈ ಥರದ್ದು ಮಾಡಿ ನಾವು ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಘನಿಖಾನ್ ಅವರಿಂದ ಸಲಹೆ ಮಾಹಿತಿ ಪಡೆದು ಹಲವಾರು ರೈತರು ಉತ್ತಮ ಬೇಸಾಯ ಮಾಡುತ್ತಿದ್ದಾರೆ ಎನ್ನುತ್ತಾರೆ ರೈತ ಮಾದೇಗೌಡ. ಅವರು ಕೆಲವು ತಳಿಗಳನ್ನ ನಮಗೂ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ವ್ಯವಸಾಯ ಮಾಡ್ಕೊಂಡು ಆ ತಳಿಗಳನ್ನ ಬೆಳೀತಾ ಇದ್ದೀವಿ. ಈಗ ಅವರ ಒಂದು ವ್ಯವಸಾಯದ ರೀತಿ ಮತ್ತು ಅವರು ಸಂರಕ್ಷಿಸಿರುವಂಥ ಕೆಲವು ಭತ್ತಗಳ ತಳಿಗಳು ಇವಾಗಲೂ ನಮಗೆ ಜನಪ್ರಿಯವಾಗಿ ಕಾಣ್ತಾ ಇದೆ. ನಮ್ಮ ರೈತರು ಮಾಡುವಂಥ ಮಿಗಿಲಾದಂಥ ಕೆಲಸಗಳನ್ನು ಸೈಯದ್ ಘನಿಖಾನ್ ಅವರು ಮಾಡಿದ್ದಾರೆ ಅಂತ ಖುಷಿ ಪಡ್ತಾ ಇದ್ದೀನಿ. ಘನಿಖಾನ್ ಅವರ ಪತ್ನಿ ಸೈಯದಾ ಫಿರ್ದೋಸ್ ಆರಂಭದಲ್ಲಿ ತಮ್ಮ ಪತಿಯ ಈ ಕಾರ್ಯದ ಬಗ್ಗೆ ತಮಗೆ ಅಸಮಾಧಾನವಿತ್ತು. ಈಗ ಅದರ ಮಹತ್ವ ತಿಳಿದ ಮೇಲೆ ಬೆಂಬಲಕ್ಕೆ ನಿಂತಿದ್ದೇನೆ. ಭತ್ತದಿಂದ ಆಭರಣ ಮಾಡುವ ಕಲೆಯನ್ನು ಸಹ ಕಲಿತಿದ್ದೇನೆ ಎನ್ನುತ್ತಾರೆ. ಸ್ಟೋರ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಮತ್ತು ನಾನು ಭತ್ತದ ತಳಿಗಳಲ್ಲಿ ತೋರಣ ಭತ್ತಗಳು, ಆಮೇಲೆ ಒಡವೆಗಳು ಎಲ್ಲ ಮಾಡ್ತೀವಿ. ನಾವು ಇದನ್ನು ಮಾರಿ ಮೇಲೆಗಳಲ್ಲಿ ನಾವು ಮಾರಾಟ ಮಾಡ್ತೀವಿ. ನನಗೆ ತುಂಬ ಖುಷಿ. ಬೇರೆ ಬೇರೆ ರೈತರುಗಳು ಎಲ್ಲ ಬಂದು ನೋಡಿಕೊಂಡು ತುಂಬ ಖುಷಿಪಟ್ಟು ಹೋಗ್ತಾರೆ. ನನಗೆ ತುಂಬ ಖುಷಿ, ನನ್ನ ಮಕ್ಕಳಿಗೂ ತುಂಬ ಖುಷಿ. ಇದು ಕೋವಿಡ್ ಕಾಲದಿಂದ ನಾನು ನಮ್ಮ ಅಪ್ಪನ ಹತ್ರ ಒಂದು 10 ವೆರೈಟಿಯನ್ನು ಈಸ್ಕೊಂಡು ನಾನು ಕನ್ಸರ್ವ್ ಮಾಡಿದ್ದೀನಿ. ನಾನು ನಮ್ಮ ತಂದೆ ಕೆಲಸನ ಮುಂದುವರ್ಸ್ಕೊ ಹೋಗ್ತೀನಿ. ಅನ್ನದಾತರ ನೆರವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿ ಪೂರ್ವ ಲದಾಖ್ ವಸ್ತುಸ್ಥಿತಿ ಕುರಿತು ರಕ್ಷಣಾ ಸಚಿವರಿಂದ ಹೇಳಿಕೆ. ಉಭಯ ದೇಶಗಳಿಂದ ಸೇನಾಪಡೆಗಳ ಹಿಂತೆಗೆತಕ್ಕೆ ಕ್ರಮ. ರಾಜನಾಥ್ ಸಿಂಗ್. ಬಿಜೆಪಿ ಹಿರಿಯ ಮುಖಂಡ ದೀನ್ ದಯಾಳ್ ಉಪಾಧ್ಯಾಯ ಪುಣ್ಯತಿಥಿ. ಪ್ರಧಾನಿ ಸೇರಿ ಗಣ್ಯರಿಂದ ಕಾರ್ಯವೈಖರಿ ಸ್ಮರಣೆ. ರಾಜ್ಯ ಆಯವ್ಯಯ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿಂದು ಪೂರ್ವಭಾವಿ ಸಭೆ. ಜಲಸಂಪನ್ಮೂಲ, ಕೃಷಿ ಸೇರಿ ಹಲವು ಇಲಾಖೆಗಳ ಮಾಹಿತಿ ಸಂಗ್ರಹ. ಕರ್ನಾಟಕವನ್ನು ಅಗ್ರಿ ಸ್ಟಾರ್ಟ್ಅಪ್ ತಾಣವಾಗಿ ರೂಪಿಸಲು ಕಾರ್ಯಯೋಜನೆ. ರೈತರಿಗೆ ಉತ್ತೇಜನ ನೀಡಲು ಹಲವು ಕ್ರಮ. ಬಿಸಿ ಪಾಟೀಲ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.